ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗದಂತೆ ಕಾಂಗ್ರೆಸ್ ಹಾಗೂ ಪಕ್ಷದ ಬಿಎಲ್ಎಗಳು ಎಚ್ಚರಿಕೆ ವಹಿಸಬೇಕೆಂದು ಕೊಳ್ಳೇಗಾಲ ಶಾಸಕರ ಮಾಜಿ ಶಾಸಕ SIR ಜಿಲ್ಲಾ ಉಸ್ತುವಾರಿ ನಂಜುಂಡಸ್ವಾಮಿ ಹೇಳಿದರು. ಪಾಂಡುಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ ಸಂಬಂಧ ನಡೆದ BLA 2 ಸಭೆಯಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಕೇಂದ್ರದ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗವನ್ನು ಮುಂದಿಟ್ಟುಕೊಂಡು SIR ಮೂಲಕ ಪಶ್ಚಿಮ ಬಂಗಾಳ, ಬಿಹಾರ ಹಾಗೂ ಅಸ್ಸಾಂ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಅಧಿಕಾರದ ಗದ್ದುಗೆಡಿಯಲು ಯಶಸ್ವಿಯಾಗಿದೆ. ಬಿಜೆಪಿ ನಾಯಕರ ಈ ರೀತಿಯ ಕುತಂತ್ರದಿಂದಾಗಿ ಕಾಂಗ್ರೆಸ್ ಪಕ್ಷ ಕೆಲವೆಡೆ ಅಧಿಕಾರ ಕಳೆದುಕೊಂಡಂತಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದು, ಈ ಪೈಕಿ 1 ಕೋಟಿ ಮತದಾರರನ್ನು ಮತಪಟ್ಟಿಯಿಂದ ಕೈಬಿಡುವಂತೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ಸೂಚಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಅದರಂತೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೆಯುತ್ತಿದೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಹ ಮತದಾರರು ಮತಪಟ್ಟಿಯಿಂದ ಹೊರಗಿಳಿದಂತೆ ಜಾಗೃತಿ ವಹಿಸಿ ಮತದಾರರಿಗೆ ಈ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಬೇಕೆಂದು ಮನವಿ ಮಾಡಿದರು. ಬಿಜೆಪಿಗೆ ಅಹಿಂದ ಅಲ್ಪಸಂಖ್ಯಾತರ ಮತಗಳ ಟಾರ್ಗೆಟ್. ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ಹಾಗೂ ಅಲ್ಪಸಂಖ್ಯಾತರ ಮತಗಳನ್ನು ಮತಪಟ್ಟಿಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ತೆಗೆದುಹಾಕುವ ಹುನ್ನಾರ ನಡೆಸುತ್ತಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆಡಿಯಲು ಹಗಲುಗನಸು ಕಾಣುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ DK ಶಿವಕುಮಾರ್ ಒಗ್ಗಟ್ಟಾಗಿ 2022 ಚುನಾವಣೆ ಎದುರಿಸಲಿದ್ದಾರೆ. ಮುಂದಿನ ಬಾರಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ 3 ಓಳು. ರಾಜ್ಯದಲ್ಲಿ ಬಿಜೆಪಿ 3 ಓಳಾಗಿದ್ದು, ವಿಜೇಂದ್ರ, ಯತ್ನಾಳ್ ಹಾಗೂ ಸೋಮಣ್ಣ ಅವರದ್ದೇ ಆದ ಪ್ರತ್ಯೇಕ ಗುಂಪುಗಳಿವೆ. ವಿಜೇಂದ್ರ ಅವರನ್ನು ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸುವ ಹೋರಾಟ ನಡೆಯುತ್ತಿದೆ. ವಿಜೇಂದ್ರ ಕೆಳಗಿಳಿದ ಯಡಿಯೂರಪ್ಪ ಸುಮ್ಮನೆ ಕೂರುತ್ತಾರಾ? ಇನ್ನು JDS ಅಸ್ತಿತ್ವಕ್ಕೆ ಇಲ್ಲದಂತೆ ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಮುಂದೆಯೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಕುಳಿಗೌಡ ಮಾತನಾಡಿ, ಮಂಡ್ಯ ಜಿಲ್ಲೆ 4 ಲಕ್ಷಕ್ಕೂ ಅಧಿಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದು, ಈ ಯೋಜನೆಗೆ ಸರ್ಕಾರ ಜಿಲ್ಲೆಗೆ 2,450 ಕೋಟಿ ರು ನೀಡಿದೆ. ಅಂತೆಯೇ ಶಕ್ತಿ ಯೋಜನೆಯಡಿ 22 ಕೋಟಿಗೂ ಅಧಿಕ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ 680 ಕೋಟಿ ರು ಕೊಟ್ಟಿದೆ ಎಂದು ವಿವರಿಸಿದರು. ಸಭೆಯಲ್ಲಿ KPCC ಪ್ರಧಾನ ಕಾರ್ಯದರ್ಶಿ H. ತ್ಯಾಗರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಂಗನಾಳಿ ಕಿಟ್ಟಿ, ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ CR ರಮೇಶ್, ವೀಕ್ಷಕ ಉದಯ್ ಸೇರಿದಂತೆ ಇತರರಿದ್ದರು. ಬಂದಾಗ ಬರಬೇಕು, ಒಂದಿಷ್ಟು ಬಾತು ಮೊಸರನ್ನ ಉಪ್ಪಿಟ್ಟು ತಿನ್ಕೊಂಡು ಹೋಗಬೇಕು. ನಿಮಗೆ ಮತ ಹಾಕಿ ನಾವು ಕೆಲಸದಿಂದ ಇಮೇಲ್ ಮಾಡಿ, ಇಮೇಲಿಂದ ಮುಖ್ಯಮಂತ್ರಿ ಮಾಡಿ ನೀವು ಇನ್ನು ಅಧಿಕಾರ ಚಲಾಯಿಸಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ ಸರ್? ತಪ್ಪು. ಈಗ ಗ್ಯಾರಂಟಿ ನಮ್ಮ ದಿನೇಶ್ ಗುಳಿಗಳನ್ನ ಪಾಂಡಪುರದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಮಾಡಿದ್ರಿ, ಅದಕ್ಕೆ ನಿರ್ದೇಶಕರನ್ನ ಮಾಡಿದಿರಿ. ಯಾವ್ಯಾವ ಊರಲ್ಲಿ ಹೋಗಿ ಅವರು ಗ್ಯಾರಂಟಿ ಯೋಜನೆಯನ್ನ ಮಾಡಿದ್ದಾರೆ, ಯಾರಿಗೆ ಗ್ಯಾರಂಟಿ ಯೋಜನೆ ಬಗ್ಗೆ ತಿಳಿಸಿದ್ದಾರೆ, ಯಾವ ಊರಲ್ಲಿ? ಒಂದೂರು. ಬಟ್ ನೀವೇನ್ ಮಾಡಿದ್ರಿ? ಗ್ಯಾರಂಟಿ ಯೋಜನೆ ಬರ್ತಕ್ಕಂಥವ್ರಿಗೆ ತಾಲೂಕು ಆಫೀಸಲ್ಲಿ ತೋರಿಸ್ಕೊಟ್ಟಿದ್ರಿ, ತಾಲೂಕು ಆಫೀಸಲ್ಲಿ ಮಾಡ್ಕೊತಾರೆ, ದುಡ್ಡು ಅವ್ರ ಅಕೌಂಟ್ ಹೋಯ್ತದೆ, ಅವ್ರು ತಗೋತಾರೆ, ಮನೆಗೆ ಹೋಯ್ತಾರೆ. ಈ ಕಾರಣದಾಗ ಬರ್ತಾರೆ. 16 ಜನ ಮೆಂಬರ್ ಮಾಡಿದಿರ ಸರ್. 16 ಜನದಲ್ಲಿ ಎಷ್ಟು ಜನ ಬಂದಿದ್ದಾರೆ? ಎಷ್ಟು ಜನ ಬಂದಿದ್ದಾರೆ 16 ಜನದಲ್ಲಿ? ಏಟ್ ಕೇಳಿ. ಇವತ್ತು 16 ಜನ, ಇವತ್ತೇನೋ ಒಂದು 8 ಜನ ಎಲ್ಲ ಬಂದಿದ್ದಾರೆ. ಬೇರೆ ದಿವಸ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಸೇರಿ ನಾವು 4 ಜನ ಬರ್ತೀವಿ. 8 ಜನ 16 ಜನ ನೆನ್ನೆ ಗ್ಯಾರಂಟಿ ಕಾಂಗ್ರೆಸ್ ಹೆಂಗ್ ಕಟ್ಟೋಣ? ನಾವು ಕಾಂಗ್ರೆಸ್ ಕಟ್ಟಬೇಕಾದ್ರೆ ಒಬ್ರು ಮೇಟಿ ಬೇಕು. ಮೇಟಿನ ದೃಷ್ಟಿ ಬಿಡ್ಬೇಕು ನೀವು. ಏಕೆಂದ್ರೆ ಈಗ ಪ್ರತಿಯೊಂದು ಕಾರ್ಯಕ್ರಮಕ್ಕೆಲ್ಲ ಈಗ ನಾನು ತ್ಯಾಗರಾಜ್ ಸರ್ ಹೇಳಿದ್ರು, ಏನಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಬಂಡವಾಳ ಮಾಡತಕ್ಕಂಥವ್ರು ಒಬ್ಬರೇನೆ. ಬೇರೆಯವರು ಏನ್ ಮಾಡ್ತಾರೆ ಗೊತ್ತಾ? ಬರ್ತಾರೆ, ತೋರಿಸ್ತಾರೆ, ವಾಟ್ಸಪ್ ಅಲ್ಲಿ ಫೋಟೋ ತೆಗಿತಾರೆ, ಡಿಸ್ಟ್ರಿಕ್ಟ್ ಅವ್ರಿಗೆ ಸ್ಟೇಟ್ಗೆ ಅವ್ರು ಹಾಕ್ತಾರೆ. ಅವಶ್ಯಕತೆ ಇಲ್ಲ. ಏಕೆಂದ್ರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇಲ್ಲಿರ್ತಾನೆ ಗೊತ್ತಾ? ಗಡ್ಡೆ ಒಳಗಿರ್ತಾನೆ. ಅವನ್ನ ಗುರ್ತಿಸಿ ತಂದು ನಿಲ್ಸಿ ಇಲ್ಲಿ ಅವ್ನು ತೋರಿಸಿದ್ರೆ ಅವ್ನು ದುಡಿತಾನೆ. ಅವ್ನಿಗೆ ಹೇಗೆ ಗೊತ್ತು ಕಷ್ಟ ಏನು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತು. ಒಬ್ಬ ರೈತರ ಮಗನಿಗೆ ಭೂಮಿ ದುಡ್ಡೋದು ಮಾತ್ರ ಗೊತ್ತು ಕಷ್ಟ ಏನು ಅನ್ನೋದು. ಬರೀ ಬಿಳಿ ಬಟ್ಟೆ ಹಾಕಕ್ ಬಂದು ಕುತ್ಕೊಂಡು ಹೋದ್ರೆ ಕಷ್ಟ ಸುತ್ತ ಗೊತ್ತಾಗಲ್ಲ. ಆ ಕಷ್ಟ ತೋರಿಸ್ಬೇಕಂದ್ರೆ ವ್ಯಕ್ತಿಗಳನ್ನ ಗುರುತಿಸ್ಬೇಕು. ಅಂತ ವ್ಯಕ್ತಿಗಳಿಗೆ ಅಧಿಕಾರವನ್ನ ಕೊಡಬೇಕು. ಗೃಹಲಕ್ಷ್ಮಿ ಯೋಜನೆ 1ರಲ್ಲೇ ಬಂದಿದೆ. ಅದ್ರ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ, ಎಷ್ಟೋ ಜನ ತಾಯಂದಿರು ಕಳೆದ 3 ವರ್ಷದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ 22 ಕೋಟಿ 59 ಲಕ್ಷ ಟಿಕೆಟ್ ಅನ್ನ ಮಹಿಳೆಯರು ಉಚಿತವಾಗಿ ತಗೊಂಡಿದ್ದಾರೆ. ಇದಕ್ಕಾಗಿ 680 ಕೋಟಿ ಹಣ ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿ ಮಂಡ್ಯ ಜಿಲ್ಲೆಗೆ ನಿಗಮಗಳಿಗೆ ಪಾವತಿಯನ್ನು ಮಾಡಿದೆ. ಈ 5 ಯೋಜನೆಗಳಿಗೆ ಮಂಡ್ಯ ಜಿಲ್ಲೆಗೆ 4,400 ಕೋಟಿ ಹಣವನ್ನು ಕಳೆದ 3 ವರ್ಷದ ಅವಧಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ ಅವ್ರಿಗೆ ಮತದಾನದ ಹಕ್ಕಿರಬೇಕು, ವೋಟರ್ ಐಡಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ
ಈ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರ ಯಾರು ಕೂಡ ಅರ್ಹ ಮತದಾರರು ಈ ಅವಕಾಶದಿಂದ ವಂಚಿತರಾಗಬಾರದು. ಅವ್ರನ್ನ ಎಜುಕೇಟೆಡ್ ಮಾಡಿ ನೀವು ಎಲ್ಲರೂ ಕೂಡ ಮತದಾರರ ಹಕ್ಕನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಏರ್ಪಡಿಸಿದ್ದಾರೆ. ನಾವು ಯಾರೇ ನಮ್ಮ ಕುಟುಂಬ ರಾಷ್ಟ್ರ ದೊಡ್ಡ ಬೆಳೆದಿದ್ರು ಕೂಡ ನಾನು ಯಾರ ಹೆಸರನ್ನು ತಗೊಳ್ಳದೆ ನಾನೇ ಹಿಂಗೆ ಊರು ಕೇರಿ ಗದ್ದೆ ಹೊಲಗಳೆಲ್ಲ ಸುತ್ತಿ ಮಾಡಿ ಬೆಳೆದು ನಾನು ಕಾರ್ಯಕರ್ತನ ಬೆಳೆದು ಮಾಡಿ ನಾನು ಉದಾಹರಣೆ ಅಂತ ಅಂತಿದ್ದೆ. ಇವತ್ತು ಉದಾಹರಣೆಗೆ ನಮ್ಮ ಕೊಳ್ಳೇಗಾಲದಲ್ಲಿ ದೀಪನಗರ ಅಂತ ಹೇಳಿ ನಮ್ಮ ಹರಿದೇವರದ್ದು ಒಂದು ಬೀದಿ, ಅಲ್ಲಿ ಭಾಳ ಜನ ಎಮ್ ಎಲ್ ಎಗಳೆಲ್ಲ ನಿಂತ್ಕೊಂಡು ಭಾಳ ಯಂಗ್ಸ್ಟರಲ್ಲಿ 31 ವರ್ಷಕ್ಕೆ ಎಮ್ ಎಲ್ ಎ ಆಗ್ಬೋದು. ಆ ಬೀದಿನಲ್ಲಿ ನಾನು ಹೋಗುವಾಗ ನನಗೆ ಆರ್ತಿ ಹಿಡಿದು ಮಾಡಿಲ್ಲ. ಆ ಬೀದಿನಲ್ಲಿ ಬಿಟ್ಟರೆ ಬೇರೆ ಒಂದೇ ಒಂದು ಸಮುದಾಯ ಬೇರೆ ಅವ್ರ ಸವಾಸ ಬೇಡ ಆಗ್ತಿದ್ರು. ಇವ್ರು ಬಂದರೆ ಅವ್ರು ಕಳ್ಳಪ್ಪ ಬಂದು ಬೇಡ ಕೇಸ್ ಬೇಡ ಅಂತ ಊರಲ್ಲಿ. ಆಮೇಲೆ ಅವ್ರು ಕಂಡ್ರೆ ಎದುರು ಗೊತ್ತಿರುತ್ತೆ. ನಾವು ಅಷ್ಟೇ ರಮೇಶ್ ನಮ್ಮ ಪ್ರಸಾದಿ ಬಂದು ಅವರ ನರೇಂದ್ರ ಅಂತ ನಾವು ನಮ್ಮ ನಾನು ಕಲ್ಲೆ ಸಾಹೇಬ್ ಅಭಿಮಾನಿ ಬಳಗಕ್ಕೆ ಅವನ ರಾಜ್ಯದ ಅಧ್ಯಕ್ಷ ಮಾಡಿದೆ 2002 ಆ ಬೀದಿನಲ್ಲಿ ದೇವಪೇಟೆಯವ್ರಿಗೆ ಆಗ್ತಿರ್ಲಿಲ್ಲ, ನಾಯಕರಿಗೆ ಆಗ್ತಿರ್ಲಿಲ್ಲ, ಇನ್ನು ಲಿಂಗಾಯತರು ವಯಸ್ಸು ಅದೆಲ್ಲ ಬೇಡ ಸರ್. ಊರಿಗೆ ಬರೋದಕ್ಕೆ 10 ದಿವಸಗಳ ಹಿಂದೆನೇ ಕೂಡ ನನಗೆ ಅನೇಕ ನಿಮ್ಮಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳು ಫೋನ್ ಮಾಡಿದರು. ನೋಡಿ ಸರ್, ನಾವು ನಮ್ಮಲ್ಲಿ ಎಮ್ ಎಲ್ ಎ ಇಲ್ಲ, ಎಮ್ ಎಲ್ ಎ ಗೆದ್ದವ್ರನ್ನ ನೀವು ನಮ್ಮ ಸರ್ಕಾರ ತಗೊಂಡಿದ್ದೀರಿ, ಅವರಿಂದಲೇ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಿದೆ, ನೋವಾಗ್ತಿದೆ, ನಮ್ಮ ಕಾರ್ಯಕರ್ತರು ಏನು ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಭಾವನೆಯನ್ನು ನನಗೂ ಅರ್ಥ ಆಗಿದೆ, ಗೌರವಿತ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಅರ್ಥ ಆಗಿದೆ. ಕಾರಣ ಇಷ್ಟೇ ನೋಡಿ, ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ಎಸ್.ಎಂ. ಕೃಷ್ಣ ಸಾಹೇಬರು 99ರಲ್ಲಿ ಮುಖ್ಯಮಂತ್ರಿ ಆದಾಗ ನಾನು ಮೊದಲನೇ ಟರ್ಮಿನ ಎಮ್ ಎಲ್ ಎ. ಆವಾಗ ನನಗೆ ಅನೇಕ ಒಂದು BJPಯ ಸ್ನೇಹಿತರುಗಳ ಸಹವಾಸ ಇತ್ತು. ಅವರೆಲ್ಲ ನಮ್ಮ ಕಾಂಗ್ರೆಸ್ನವರೇ. ಅಲ್ಲೋಗಿ ಸುಮಾರು 8 ಜನ ಎಮ್ ಎಲ್ ಎಗಳಾಗ್ಬಿಟ್ಟಿದ್ವಿ. ನಮಗೆ ವಿಧಾನ ಪರಿಷತ್ ನಮಗೆ ಇರ್ತಕ್ಕಂಥ ಸಂಖ್ಯೆ ಅವತ್ತು 120, 118 ಇತ್ತು. ನಮಗೆ 126, 27 ಬೇಕಿತ್ತು. ಯಾಕೆಂದರೆ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಕ್ಕೆ ನಂಬರ್ ಬೇಕು, MLCಗಳನ್ನು ಅತಿಯಾಗಿ ಆಯ್ಕೆ ಮಾಡಕ್ಕೆ ನಂಬರ್ ಬೇಕು, ಮತ್ತೆ ಏನಾದರೂ ವಿಧಾನಮಂಡಲದಲ್ಲಿ ಸಭೆಗಳಾದಾಗ ಚರ್ಚೆಗಳಾದಾಗ ಅಲ್ಲಿ ವೋಟ್ ಹಾಕ್ತಾರೆ. ಆ ವೋಟ್ ಹಾಕಿದಾಗ ಆ ಬಿಲ್ಗಳು ಪಾಸ್ ಆಗಬೇಕಾದ್ರೆ ನಂಬರ್ಗಳು ಬೇಕು. ಆ ಕಾರಣದಿಂದ ನಾವು ಬೇರೆ ಬೇರೆಯವ್ರನ್ನ ಸಹ ಸದಸ್ಯರಾಗಿ ಸೇರಿಸ್ಕೊಂಡು ಅದರಲ್ಲಿ ಸುಮಾರು 7 ಜನ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ತೀವಿ. ಆದ್ರೆ 7 ಸಣ್ಣ ಪುಟ್ಟದ ಗಲಾಟೆ ಆಗಬೇಕು, ನಮ್ಮ ಕಡೆ ತಿರುಗಿ ನೋಡಿದ್ರೆ ನಾವಿದ್ರೆ ವಿರೋಧ ಪಕ್ಷದವರೆಲ್ಲ ಗಪ್ಚಿಪ್ ಆಗ್ಬಿಡ್ತಿದ್ದವು. ಆ ಮಟ್ಟಕ್ಕೆ ನಾವು ಸರ್ಕಾರದಲ್ಲಿ ಕಾರ್ಯವಹಿನ ಕೆಲಸವನ್ನ ಮಾಡಿದ್ದೇವೆ. ಹಾಗಾಗಿ ನಮಗೆ ಇಲ್ಲಿ ಕೆಟ್ಟದ್ದು ಗೊತ್ತಿದೆ, ಒಳ್ಳೆಯದು ಗೊತ್ತಿದೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿ ಪರಿಸ್ಥಿತಿ 7 ತಿಂಗಳು ಮುಂಚಿತವಾಗಿ ಚುನಾವಣೆಗೆ ಹೋಗ್ಲಾಗಿ ನಾವೆಲ್ಲರೂ ಕೂಡ ಸರ್ಕಾರವನ್ನು ಕಳ್ಕೊಳ್ಳುವಂಥ ವಾತಾವರಣ ಆಯಿತು. ಈ ಒಂದು ಕಾರಣ ನಿಮ್ಮ ಜಿಲ್ಲೆಯವರಿಗೆ ಆಗಿರ್ತಕ್ಕಂಥ ಒಂದು ನೋವು. ಹಾಗಾಗಿ ನಮ್ಮ ದೊಡ್ಡವರಿಗೆ ನೋವಾಗಿದೆ. ಇವತ್ತು ನಮ್ಮ ಪಾಂಡುಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಮಟ್ಟಕ್ಕೆ ನೋವಾಗಿದೆ. ಹಾಗಾಗಿ ಇವತ್ತು ಗೌರವಿತ ಮುಖ್ಯಮಂತ್ರಿಗಳಿಗೆ ಒಂದು ಆಶೆ ಇದೆ, ಎಲ್ಲ ಕಡೆ ನಮ್ಮದೇ ಎಮ್ ಎಲ್ ಎಗಳಾಗಬೇಕು ಅಂತೇಳಿ ಒಂದಿದೆ. ಯಾಕೆಂದರೆ ಮಾಧ್ಯಮದ ಸಂಘಿತರವರು ಬಂದಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಅವರು ನಮಗೆ ಎಲ್ಲ ರೀತಿಯಲ್ಲೂ ಕೈ ಜೋಡಿಸಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ದೊಡ್ಡ ನೋವಾಗಿದೆ, ಅನ್ಯಾಯ ಆಗಿದೆ. ಅದು ನಮ್ಮ ನಾಯಕರುಗಳ ಗಮನಕ್ಕೂ ಗೊತ್ತಿದೆ. ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವನು. ಇವತ್ತಿನ ಪಕ್ಷದ ಅಧ್ಯಕ್ಷರಾಗಿರೋರು, ಹಿಂದಿನ AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಸನ್ನಿವೇಶದಲ್ಲಿ ನಾನು ಕೂಡ ಯೂತ್ ಕಾಂಗ್ರೆಸ್ನಲ್ಲಾಗಿ ಮತ್ತು ಸೇವಾದಳದಿಂದ ಬಂದು NSUವಿಂದ ಕೆಲಸ ಮಾಡ್ಕೊಂಡು ಬಂದು SC ವಿಂಗಲ್ ಕೆಲಸ ಮಾಡಿ, ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿ, ಇವತ್ತು ಪಕ್ಷದಲ್ಲಿ ನನ್ನನ್ನು ಕೂಡ ಸನ್ಮಾನ್ಯ ಯಾವತ್ತಿನ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಕೂಡ ನನಗೆ ಇವತ್ತು 3 ಜಿಲ್ಲೆಯ 3 ಪಾರ್ಲಿಮೆಂಟನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ಒಂದು ನಿಮ್ಮ ಪಾರ್ಲಿಮೆಂಟು, ಒಂದು ನಮ್ಮ ಚಾಮರಾಜನಗರ ಪಾರ್ಲಿಮೆಂಟು, ಇನ್ನೊಂದು ಬೆಂಗಳೂರು ವೆಸ್ಟ್ ಪಾರ್ಲಿಮೆಂಟ್. ಹಾಗಾಗಿ ನಾನು 3 ಕಡೆನೇ ಕೆಲಸ ಮಾಡ್ತಾ ಇದ್ದೇನೆ. ನನ್ನದೇ ಆದ ಅನುಭವ ಕೂಡ ನಿಮ್ಗೆ ಹೇಳ್ಕೊಳ್ಳೋ ದೃಷ್ಟಿಯಿಂದ ನಾನು ಹೇಳ್ಕೊಂಡೆ. ಹಾಗಾಗಿ ದಯಮಾಡಿ, ಯಾಕಂದರೆ ಒಂದು ಮನೆಯಲ್ಲಿ 5 ಜನ ಅಣ್ತಮ್ಮನವ್ರು ಇದ್ರೂ ಕೂಡ ಯಾರಿಗಾದ್ರೂ ಒಬ್ರಿಗಿಬ್ಬರಿಗೆ ತೊಂದರೆ ಆಗೋ ಸಾಧ್ಯ. ತಾಯಿ ಒಬ್ಬರು ನೋಡ್ಬೋದು, ಅಪ್ಪ ಒಬ್ಬರು ನೋಡ್ಬೋದು. ಹಾಗಾಗಿ ಇನ್ನೊಂದಿಬ್ಬರು ಮಕ್ಕಳಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಹಾರ ಕೊಡೋದು ಇರ್ಬೋದು, ಅವ್ನ ಬೆಳೆಸೋರು ಇರ್ಬೋದು, ಅವ್ನ ಬಟ್ಟೆ ಕೊಡ್ಸೋದು ಇರ್ಬೋದು. ಅವರಿಂದ ವ್ಯತ್ಯಾಸ ಆದ್ಮೇಲೆ ಅವ್ರಿಗೊಂದು ಮದುವೆ ಮಾಡಿ ಸರ್ ನೀವು ನಾಯಕತ್ವದಲ್ಲಿ
ಕಾಂಗ್ರೆಸ್ ಸರ್ಕಾರ ಬಂತು. ಒಂದು ನಿಮಿಷ ದಯಮಾಡಿ ಕೇಳಿ. ನಿಮ್ಮ ಸಲುವಾಗಿ ನಾವು ಬಂದಿದ್ದೀವಿ, ದಯಮಾಡಿ ಕೇಳಿಸ್ಕೊಳ್ಳಿ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಣ್ಣವರು ಕಾವೇರಿಯಿಂದ ನಮ್ಮ ಮೇಕೆದಾಟುವರೆಗೆ ಪಾದಯಾತ್ರೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಜಮ್ಮುವರೆಗೂ ಪಾದಯಾತ್ರೆ ಮಾಡಿದ್ರು. ಈ ಥರ ಮಾಡಿರೋರು ಇಡೀ ದೇಶದಲ್ಲಿ ಇನ್ಯಾರೊಬ್ಬರು ಬಿಟ್ಟರೆ, ನಮ್ಮ ಆಂಧ್ರದವರೊಬ್ಬರು ಬಿಟ್ಟರೆ ಇನ್ಯಾವ ರಾಜ್ಯದಲ್ಲೂ ಕೂಡ ಪಾದಯಾತ್ರೆ ಮಾಡಿರೋರು ಇರಲಿಲ್ಲ. ಹಾಗಾಗಿ ಅಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 162 ಗ್ಯಾರಂಟಿಗಳನ್ನು ಕೊಟ್ಟರು. 162 ಗ್ಯಾರಂಟಿಗಳು ಕೊಟ್ಟು ಒಳ್ಳೆ ಸರ್ಕಾರ ಮಾಡಿ ಕೇಳು ಕ್ಷೇತ್ರಕ್ಕೆಲ್ಲ ಅತಿಯಾಗಿ ಹಣ ಕೊಟ್ಟು ದುಡ್ಡು ಕೊಟ್ಟು ಮತ್ತೆ ಕಾಂಗ್ರೆಸ್ ಬರಲಿಲ್ಲ. ಯಾಕೆಂದ್ರೆ ಒಂದು ಕಡೆ ಲೋಪಲ್ ಇರ್ತದೆ, ಒಂದು ಕಡೆ ಇರ್ತದೆ. ಇವತ್ತು ಸನ್ಮಾನ್ಯ ಜೋಡೆತ್ತುಗಳು ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸುಮಾರು ಅವ್ರು ಹೇಳಿದ್ರು. ಇವತ್ತು ನಮ್ಮ ಅಧ್ಯಕ್ಷರಾಗಿದ್ದ ಸನ್ನಿವೇಶದಲ್ಲಿ ನಾನು 136 ಸ್ಥಾನಗಳನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಕೌಂಟಿಂಗಿನ ಮುಂಚಿತವಾಗಿ 20 ದಿವಸ ಮುಂಚಿತವಾಗಿ ಘೋಷಣೆ ಮಾಡಿದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಪೂರ್ವ ನಿಯೋಜಿತ ಒಂದು ಜ್ಞಾನ ಇದೆ, ಒಂದು ಶಕ್ತಿ ಇದೆ. ಆತ ಒಬ್ಬ ದೈವ ಪುರುಷ. ಅಂದ್ರೆ ಆ ದೈವದ ಆಕರ್ಷಣೆ ಇರ್ತಕ್ಕಂಥ ಒಬ್ಬ ನಾಯಕರಾಗಿ, ಒಬ್ಬ ಮುಖ್ಯಮಂತ್ರಿ ಆಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ ಗೊತ್ತಿಲ್ಲ, ಏನ್ ಗೊತ್ತಿದೆ ಅಂತ ನಾವೇನು ಹೇಳಂಗಿಲ್ಲ. ದಯಮಾಡಿ ಏನ್ ನೋವಾಗಿದೆ ಅದನ್ನ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಎಮ್.ಎಲ್.ಎ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅನ್ನೋದಕ್ಕೆ ಇದು ಕೇವಲ 1.5 ವರ್ಷದಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಜಾಗೃತಿ ಇರಬೇಕಾಗಿದೆ. ಆ ಕಾರಣಕ್ಕೋಸ್ಕರನೇ 10 ತಿಂಗಳ ನಿಂದನೆ ಈ SIR ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸೋ ದಿಕ್ಕಿನಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕಣ್ತಿ ಹಾಕಿದ್ರು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯದಲ್ಲಿ ತನ್ನದೇ ಆದಂತಹ ತಂಡವನ್ನು ರಚನೆ ಮಾಡಿಕೊಂಡು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅವೇರ್ನೆಸ್ ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ತಂದು ಇವತ್ತು ಆ ಕೆಲಸ ಪ್ರಾರಂಭ ಆಗಿದೆ. ಈಗ ನಿಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದೆ 264ಕ್ಕೆ 64 ಮಾಡಿದ್ದೀನಿ ನಿಮ್ಮ ಕ್ಷೇತ್ರದಲ್ಲಿ. ಯಾವುದು ನಮ್ಮ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ನಮ್ಮ ಎಮ್.ಎಲ್.ಎ ಇಲ್ಲಿ ಹೋದ್ರು ಕೂಡ. ಹಾಗಾಗಿ ನೋಡಿ, ಎಮ್.ಎಲ್.ಎ ಮುಖ್ಯ ಅಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ 2 ಸಾರಿ ಸೋತಿದ್ದೀನಿ. ಸೋತಾಗ ನನ್ನ ಕಾರ್ಯಕರ್ತರು ಯಾರು ಕುಗ್ಗಕ್ಕೆ ಬಿಡ್ಲಿಲ್ಲ. ಏನಪ್ಪ ಆಯ್ತು, ಏನ್ ಮಾಡಕ್ಕಾಗುತ್ತೆ, ಇವತ್ತು ಅವ್ರ ದರ್ಬಾರ್ ಇದೆ, ಮಾಡ್ಲಿ ಬಿಡ್ಲಿ, ನೀವೆಲ್ಲ ನಿಮ್ಗೆ ಸುಶಿಟ್ ಬರ್ಲಿ, ಕೋಪ ಬರ್ಲಿ, ಆಮೇಲೆ ನೀವು ಸರಿ ಹೋಗ್ತೀರಿ. ಯಾವಾಗ ಯಾವ ಮನುಷ್ಯನಿಗೆ ನೋವು ಮತ್ತು ಸಿಟ್ಟು ಬರುತ್ತೋ ಆವಾಗ ಅವರು ತಕ್ಷಣದಿಂದ ಕೆಲಸ ಮಾಡ್ತಾರೆ. ನಾಳೆ ನಮ್ಮ ಮನೆ ಉಳಿಸ್ಕೊಳ್ಬೇಕು, ನಮ್ಮ ನಾಯಕರು ಉಳ್ಕೊಳ್ಬೇಕು, ನಮ್ಮದೇ ಪಕ್ಷ ಇಲ್ಲಿ ಗಟ್ಟಿಯಾಗಿದ್ರೆ ಮಾತ್ರ ನಮ್ಮೆಲ್ಲರ ಉಳಿವು ಅನ್ನೋದನ್ನ ನಮ್ಮ ಕಾರ್ಯಕರ್ತರ ಮನೋಸ್ಥಿತಿಯಲ್ಲಿ, ಮನೋಭೂಮಿಕೆಯಲ್ಲಿ ನಾವೆಲ್ಲರೂ ಕೂಡ ಮಾನಸಿಕವಾಗಿ ತಯಾರಾಗಬೇಕು. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಬಹಳ ಮುಚ್ಚಳಿಲಿದ್ದವರು. ಯಾವ್ದು ಬಂದರೂ ಸರಿ ನೀವು ರೋಡ್ ನಿಂತ್ಕೊಳ್ಳೋರೆ, ಏನ್ ಬಂದರೂ ಸರಿ ಎದುರಿಸೋರೆ. ನಿಮ್ಗೆಲ್ಲ ಜಯ ಸಿಕ್ಕಿದೆ. ಜಿ ಮಾದೇಗೌಡರಿಂದ ಹಿಡಿದು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ ಸಾಫ್ಟ್ ಮ್ಯಾನ್, ಅವರೊಂಥರ ಎಲ್ಲರಿಗೂ ಕೂಡ ಲಘುಮುಖದಲ್ಲಿ ಇರ್ತಕ್ಕಂಥ ಮುಖ್ಯ ನಾಯಕ. ಇನ್ನೊಬ್ರು ನಾಗೇಗೌಡರು, ನಮ್ಮ ಚೌಡಯ್ಯನವರು, ಇವರೆಲ್ಲರೂ ಕೂಡ ಬಹಳ ಹೋರಾಟ ಮಾಡಿಕೊಂಡು ತಮ್ಮದೇ ಆದಂತ ಶಕ್ತಿಯಲ್ಲಿ ಬೆಳೆದು ಬಂದವರು. ಹಾಗಾಗಿ ಮಂಡ್ಯ ಜಿಲ್ಲೆಯವರಿಗೆ ಗಲಾಟೆ ಮಾಡೋದು, ಹೋರಾಟ ಮಾಡೋದು ನಿಮ್ಗೇನು ಹೊಸದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರ ನಮ್ದಿದೆ, ಪಕ್ಷವೂ ನಮ್ದಿದೆ. ನಮ್ಗೆಲ್ಲ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ 3 ಓಡ ಆಗ್ತಾ ಇದೆ. ಇನ್ನೊಂದು ಕಡೆ ಯಜ್ಞಾಳ್ ಗುಂಪು, ಇನ್ನೊಂದು ಕಡೆ ಸೋಮಣ್ಣ ಸಿದ್ದೇಶು ಅವ್ರದ್ದೊಂದು 3 ಭಾಗ ಆಗಿದೆ. ಅಲ್ಲಿ ಜಾತಿಗಳನ್ನು ಕೂಡ ಒಳಗೊಂಡಿದೆ. ಇವತ್ತು ವಿಜೇಂದ್ರವನ್ನ ತೆಗಿಬೇಕು ಅಂತ ಹೇಳಿ ಅವ್ರ ಪಕ್ಷದಲ್ಲೇ ಮುಗಿಲಿದೆ. ಯಾವ ಗಳಿಗೆಯಲ್ಲಿ ವಿಜೇಂದ್ರ ರಾಜೀನಾಮೆ ಕೊಡ್ತಾರ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ವಿರೋಧ ಪಕ್ಷ ನಾಯಕರು ಅಶೋಕರು ರಾಜೀನಾಮೆ ಕೊಡ್ತಾರ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಅಲ್ಲೋಲು ಕಲರ್ ಆಗುತ್ತದೆ ಅಂತ ಹೇಳ್ತಾ ಇದ್ರು. ಎಂತ ಪುಣ್ಯಾತ್ಮ, ಎಂತ ದೊಡ್ಡ ಮನುಷ್ಯ. ಒಂದೇ ಒಂದು ಪೂಜೆಗೆ ನಾನು ನಾಳೆನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಬಂದು ರಾಜೀನಾಮೆ ಕೊಟ್ಟು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಣ್ಣ ತಮ್ಮ ಇಬ್ಬರು ಆಶೀರ್ವಾದ ಮಾಡಿ, ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಧಾರೆ ಎರೆದಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಇವತ್ತು ಅದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ಟುವ ಕೆಲಸ ಜೊತೆಯಲ್ಲಿ
ಸರ್ಕಾರವನ್ನು ಕೂಡ ಉನ್ನತವಾಗಿ ನಡೆಸೋ ದಿಕ್ಕಿನಲ್ಲಿ ಅವರ ಒಂದು ಪ್ರಾಮಾಣಿಕತೆ ನಡ್ಕೊಂಡು ಹೋಗಿದೆ. ಹಾಗಾಗಿ ದಯಮಾಡಿ ಊರು ಇದ್ಮೇಲೆ ಎಲ್ಲರೂ ಒಂದು ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಬದುಕವರಿದ್ದೀರಿ, ಅನುಕವರಿದ್ದೀರಿ. ಮುಂದೆ ಒಳ್ಳೆ ಕಾಲ ಬರುತ್ತೆ. ಚುನಾವಣೆ ಆಗಿಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಾಗಿಲ್ಲ, ಮತ್ತೆ ಪುರಸಭೆ, ನಗರಸಭೆ ಚುನಾವಣೆಗಳಾಗಿಲ್ಲ. ಅದು ಏನು ನಮ್ಮ ಸರ್ಕಾರದಲ್ಲಿ ಏನು ಆಗಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ 2.5 ವರ್ಷಗಳಲ್ಲೂ ಕೂಡ ಚುನಾವಣೆ ಮಾಡಲಿಲ್ಲ. ನಮ್ಮ ಸರ್ಕಾರದಲ್ಲಿ ಮಾಡಬೇಕಾಗಿತ್ತು. ನಮಗೆ 108 ವಿಘ್ನಗಳು ಬಂತು. ಏನೋ ಮಾಡಕ್ ಹೋದಾಗ ಇನ್ನೇನು ತೊಂದರೆ ಆಯಿತು, ತಾಪತ್ರಗಳಾಯಿತು. ಹಾಗಾಗಿ ಅದನ್ನು ಸರಿಪಡಿಸಿಕೊಂಡು ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಸನ್ಮಾನ್ಯ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ನಾವು ಏನು ಬಾಕಿ ಇರ್ತಕ್ಕಂಥ ಚುನಾವಣೆಗಳನ್ನು ಮಾಡ್ತೇವೆ, ಕಾರ್ಯಕರ್ತರುಗಳಿಗೆ ಶಕ್ತಿ ತುಂಬುತ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿದರೆ ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೊಂದು ಜೊತೆಗೆ ಸನ್ಮಾನ್ಯ ದಿನೇಶ್ ಅಣ್ಣವರು ಇದ್ದಾರೆ. ಅವರು ಈಗ ಗ್ಯಾರಂಟಿ ಸಮಿತಿಯ ರಾಜ್ಯದ ಅಧ್ಯಕ್ಷರಾಗಿ, ತಾಲೂಕು ಸಮಿತಿಗಳಾಗಿ, ದಯಮಾಡಿ ಸಮಿತಿಗೆ 15 ಜನ, ಜಿಲ್ಲಾ ಸಮಿತಿಗೆ 15 ಜನ ನೇಮಕ ಮಾಡಿ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಿದ್ದಾರೆ. ಇನ್ನು ಮುಂದೆ ಈಗ ಮುಂದಕ್ಕೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ದಾರೆ. ಅದೇ ನಾವು ದಿನೇಶ್ ಅಣ್ಣ ನಾವು ಮಾತಾಡ್ಕೊಂಡು ಬಂದೋ, ಮುಂದೆ ಗ್ರಾಮ ಪಂಚಾಯತಿಗೆ 6 ಜನ ಈ ಗ್ಯಾರಂಟಿ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಈಗ ಕೇವಲ 1 ತಿಂಗಳಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಗ್ರಾಮ ಪಂಚಾಯತಿಯಲ್ಲಿ 6 ಜನ ನಿಮಗೆ ಸರ್ಕಾರದಿಂದ ನಿಮಗೆ ಹಣ ಸಹಾಯ ಸಿಗುತ್ತೆ, ಅಧಿಕಾರ ಸಿಗುತ್ತೆ. ನಿಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ನಿಮ್ಮ ಗ್ರಾಮ ಪಂಚಾಯತಿ PDO ಸೆಕ್ರೆಟರಿ ನಿಮ್ಮ ಕೈಯಲ್ಲಿ ಬರ್ತಾನೆ, ತಾಲೂಕ್ ಪಂಚಾಯತಿ EO ನಿಮ್ಮ ಕೈಯಲ್ಲಿ ಬರ್ತಾರೆ. ನೀವೇ ಸರ್ಕಾರದ ಪರವಾಗಿ ಆ ನೇಮಕ ಆಗುವ ಸಂದರ್ಭದಲ್ಲಿ ದಯಮಾಡಿ ನೀವೆಲ್ಲರೂ ಕೂಡ ಸನ್ಮಾನ್ಯ ದಿನೇಶ್ ಅಣ್ಣವ್ರು ಇಟ್ಕೊಳ್ಳಿ, ತ್ಯಾಗವಾಡಿ ಇಟ್ಕೊಳ್ಳಿ, ಅಧ್ಯಕ್ಷ ಕರ್ಕೊಳ್ಳಿ, ಉದಯ್ ಕರ್ಕೊಳ್ಳಿ, ರಮೇಶ್ ಅವ್ರು ಕರ್ಕೊಳ್ಳಿ, ನೀವು ಬನ್ನಿ, ನಾನು ಬರ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬಹಳ ವರ್ಷಗಳಿಂದ ಅವ್ರ ಜೊತೆಗೆ ನಾನು ಆತ್ಮೀಯರಿದ್ದೀನಿ. ದಯಮಾಡಿ ಅವ್ರ ಹತ್ರ ಹೋಗಿ ನಿಮ್ಮ ರೋಗಗಳು ಹೇಳ್ಕೊಳ್ಳೋಣ. ನಿಮ್ದು ಏನ್ ನಾಮಿನೇಷನ್ ಪ್ರಕ್ರಿಯೆಗಳು ಮಾಡಬೇಕು, ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಪಾರ್ಟಿ ಅಷ್ಟು ಸ್ಟ್ರೆಂಥನಿ. ದಯಮಾಡಿ ನೀವು ಪರವಾಗಿ ನಾವೆಲ್ಲ ಇರ್ತೀವಿ, ಕೆಲಸ ಮಾಡೋಣ. ಮೇಲೆ ನಿಮ್ಮದೇ ತಾಲೂಕಿನವರು ಮುಖ್ಯರು ಯಡಿಯೂರಪ್ಪ ಸುಮ್ಮನೆ ಮುಖ್ಯತರ ನಿಮ್ಗೆ ಗೊತ್ತಿದೆ ಅವ್ರ ಗುಣ ಏನು ಅಂತೇಳಿ. ಹಾಗಾಗಿ ದಯಮಾಡಿ ಮುಂದೆ ಬರ್ತಕ್ಕಂಥದ್ದು ಕಾಂಗ್ರೆಸ್ಸೇ. ಹಾಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಕಟ್ಟೋ ದಿಕ್ಕಿನಲ್ಲಿ ತಯಾರಾಗಿ ಒಳ್ಳೆ ಗಟ್ಟಿ ಕುರುಗಳಾಗಿ, ಗಟ್ಟಿಯ ಮನೆತನದ ನೀವೆಲ್ಲ ನಾಯಕರುಗಳಾಗಿ ಇರಬೇಕು. ನಮ್ಮ ಮುಖ್ಯಮಂತ್ರಿಗಳು ಇನ್ನು ಮುಂದಿನ 2 ಅವಧಿಗೆ ಅವರು ಮುಖ್ಯಮಂತ್ರಿ ಆಗೋ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ಕೈ ಮುಗಿದು ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಂಡು, ಯಾಕೆಂದ್ರೆ ಈ SIR ಪ್ರಕ್ರಿಯೆ ಇದು 3ನೇ ಹಂತ. 1ನೇ ಹಂತ ಹರಿಯಾಣ ಮತ್ತು ಬಿಹಾರದ ಉದಾಹರಣೆ ತೆಗೆದುಕೊಂಡ್ರು. ಹರಿಯಾಣದಲ್ಲಿ ನಮ್ಮ ಸರ್ಕಾರ ಬಂದೇ ಬಿಡ್ತದೆ ಅಂತೇಳಿ ಎಲ್ಲ ಪೂರ್ವ ನಿಯೋಜಿತ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ಬರ್ತಾ ಇತ್ತು. ನಮ್ಮ ಸರ್ಕಾರ ಬಂದ್ವಾ ಕೇವಲ ನಮ್ಮವರು 500 ಓಟಿಂದ 1200 ಓಟ್ಗಳೇ 22 ಸೀಟನ್ನ ಸೋತಿದ್ದಾರೆ. 500 ಓಟಿಂದ 1200 ಓಟಲ್ಲಿ 22 ಸೀಟ್. ನಮಗೆ ಡಿಫರೆನ್ಸ್ ಆದದ್ದು ಎಷ್ಟು? ಕೇವಲ 12 ಸೀಟ್. 12 ಸೀಟ್ಗಳನ್ನ ಹರಿಯಾಣ ಕಳ್ಕೊಂಡು, ಇನ್ನು ನೆಕ್ಸ್ಟ್ 2ನೇದು ಬಿಹಾರ ರಾಜ್ಯ ಬರ್ತದೆ. ಬಿಹಾರ್ನಲ್ಲಿ ನಮ್ಮೆಲ್ಲ ಇಂಡಿಯಾ ಒಕ್ಕೂಟದ ನಾಯಕರುಗಳೆಲ್ಲ ಒಟ್ಟಾಗಿ ಸೇರಿ ಬಿಹಾರ್ನಲ್ಲಿ ನಾವು ಆಡಳಿತ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಆದರೆ ಬಿಹಾರ್ನಲ್ಲಿ ಏನು ಮಾಡೋದು ಹೇಳಿ, 62 ಲಕ್ಷ ಮತದಾರರ ಪಟ್ಟಿಯಿಂದ ತೆಗೆದುಬಿಟ್ಟು 62 ಲಕ್ಷ ಬಿಹಾರ್ನಲ್ಲಿ 62 ಲಕ್ಷ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ತೆಗಿತಾರೆ ಅಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವುದಿದೆ. ಉದಾಹರಣೆಗೆ ಮೈನಾರಿಟಿ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ದಲಿತ್ಸು ಮತ್ತು ಲೆಕ್ಕಾಚಾರದ OBC ವರ್ಗಗಳು. ಈಗ ಸನ್ಮಾನ್ಯ ಈಗಾಗಲೇ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರ ಸಮುದಾಯ 100 ಕಾಂಗ್ರೆಸ್ ಪರನೇ ಓಟ್ ಹಾಕ್ತಾರೆ. ಅವ್ರು ಎಲ್ಲಿದ್ದಾರೆ ನೋಡ್ಕೊಂಡು ಅವ್ರನ್ನ ಕಟ್ ಮಾಡಿ ಈ ತರ ಮಾಡಿಕೊಂಡು 62 ಲಕ್ಷ ಬಿಹಾರ ನಮ್ಮ ಸರ್ಕಾರ ಬೈತು. ಮುಂದೆ ಏನಾಯ್ತು? ಎರಡನೇ SIR ನಲ್ಲಿ ಮತ್ತೊಂದು ರಾಜ್ಯ ಚುನಾವಣೆ ಆಯಿತು. ಯಾವುದು? ನಿಮಗೆ ವೆಸ್ಟ್ ಬೆಂಗಾಲ್ ಆಯಿತು, ತಮಿಳುನಾಡು ಆಯಿತು, ಕೇರಳ ಆಯಿತು, ಮಹಾರಾಷ್ಟ್ರ ಆಯಿತು, ಮಧ್ಯಪ್ರದೇಶ ಆಯಿತು, UP ಆಯಿತು. UPನಲ್ಲಿ 2 ಕೋಟಿ ಮತದಾರರು ತೆಗೆದಿದ್ದಾರೆ. ನಿಮ್ಗೆ ಗಮನಕ್ಕಿರಲಿ, 2 ಕೋಟಿ. ವೆಸ್ಟ್ ಬೆಂಗಾಲ್ನಲ್ಲಿ ಏನ್ ಮಾಡೋದು? 92 ಲಕ್ಷ ಮತದಾರನ ಸಾರಸಂಖ್ಯೆ ತೆಗೆದಾಕ್ಬಿಟ್ರು. 92 ಲಕ್ಷ ಮತದಾರನ ತೆಗೆದಾಕಿದ ಮೇಲೆ ನಾವೆಲ್ಲ ಈ ಊರಲ್ಲಿ ಇದೀವಿ ಸ್ವಾಮಿ, ನಾವು ಹೋಗಿದೆ, ನಾವು ಕೂಲಿ ಕಂಬಳಕ್ಕೆ ಹೋಗಿದ್ದೋ, ನನ್ನ ಮಗ ಕಲ್ಕಟ್ಟೆಗೆ ಹೋಗಿದ್ದ, ನನ್ನ ಮಗ ಇನ್ಯಾವುದೋ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಕೆಲಸ ಮಾಡ್ತಿದ್ದ, ಹಂಗಾಗಿ ಅವನ್ನೆಲ್ಲ ಓಟ್ ಇಲ್ಲೇ ಇದೆ ಅಂತೇಳಿ ಸಂಬಂಧಪಟ್ಟ ಕುಟುಂಬದವರೆಲ್ಲ ಗಂಬಳು ಬಿದ್ದು
ತಾಲೂಕು ಆಫೀಸ್ಗೆ, DC ಕಚೇರಿಗೆ, ಚುನಾವಣಾ ಆಯೋಗಕ್ಕೆಲ್ಲ ಮೊರೆ ಹೋದ್ರು. ಕೆಲವರು ಹೈಕೋರ್ಟ್ಗೂ ಹೋದ್ರು. ಕೊನೆಗೆ ಉಳ್ಕೊಂಡವ್ರು ಎಷ್ಟು ಜನ? 1800 ಜನ ಉಳ್ಕೊಂಡ್ರು. ಎಷ್ಟರಲ್ಲಿ? 62 ಲಕ್ಷದಲ್ಲಿ. ನಾವು ಇಷ್ಟು ಜನ ಉಳ್ಕೊಂಡಿದ್ದೀವಿ ಅಂತೇಳಿ ಅರ್ಜಿ ಹಾಕಿದವರು 27 ಲಕ್ಷ. 27 ಲಕ್ಷದಲ್ಲಿ ಉಳ್ಕೊಂಡವ್ರು ಎಷ್ಟು ಜನ? 1600 ಜನನ 1800 ಜನನ ಉಳ್ಕೊಂಡ್ರು. ಪ್ರಕ್ರಿಯೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಏನು? ಅರ್ಹ ಮತದಾರರು ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು, ಅನರ್ಹರು ಪಟ್ಟಿನಲ್ಲಿ ಸೇರಬಾರದು. ಯಾರು ಅರ್ಹರು? ಯಾರು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಹೊಸದಾಗಿ ಮತ ಹಾಕ್ಬೇಕಾಗಿರುವಂಥವ್ರನ್ನ ನೀವೆಲ್ಲರೂ ಸೇರಿಸಿ ಅವ್ರನ್ನ ಮತಪಟ್ಟಿಗೆ ಸೇರಿಸ್ತಕ್ಕಂಥದ್ದು. ಎರಡನೇದು, ಊರನ್ನ ಬಿಟ್ಟು ವಿಳಾಸ ಚೇಂಜ್ ಆಗಿರ್ತಕ್ಕಂಥವ್ರನ್ನ ಡಿಲೀಟ್ ಮಾಡಿಸ್ತಕ್ಕಂಥದ್ದು. ಮೂರನೇದು, ಮರಣ ಹೊಂದಿರೋರಂಥವ್ರನ್ನ ಕೈ ಬಿಡುವಂಥದ್ದು. ಮತ್ತೆ SC/ST ಜನಾಂಗ ಮತ್ತೆ ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಪ್ರದೇಶದಲ್ಲಿರ್ತಕ್ಕಂಥವ್ರ ಅವರ ಡಿಲೀಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ನೀವು ಮಾಡಬೇಕು. ಏನು ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ, ಅಸ್ಸಾಮಲ್ಲ ಯಾವ ರೀತಿ ಆಯಿತು, SIR ಮುನ್ನಡೆ ಆಯಿತು, ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿಯಾ ಒಕ್ಕೂಟಕ್ಕೆ ಇರ್ತಕ್ಕಂಥದ್ದನ್ನು ನಮ್ಮ ನಂಜುಂಡಸ್ವಾಮಿ ಸಾಹೇಬರು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ 2,04,559 ಮತದಾರರು ಈ ಕ್ಷೇತ್ರದಲ್ಲಿ ಇದ್ದೀವಿ. ಇದರಲ್ಲಿ ಈಗಾಗಲೇ 459 ಜನ ಬಿಟ್ಟರೆ ಇದ್ದವರೆಲ್ಲರೂ ಕೂಡ ಈ ಎನ್ಯುಮರೇಷನ್ ಫಾರಮ್ ಅನ್ನ ಪಡ್ಕೊಂಡಿದ್ದಾರೆ. 459 ಜನ ಬಿಟ್ಟಿದ್ದವರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ವಾಪಸ್ಸು ಕೂಡ ಈಗಾಗಲೇ 47,000 ಜನ ಅರ್ಜಿಯನ್ನು ವಾಪಸ್ಸು ರ್ಯಾಪಿಂಗ್ ಮಾಡೋದ್ರ ಮುಖಾಂತರ ಅದು ಜಿಲ್ಲಾಧಿಕಾರಿಗಳ ಕಚೇರಿ 47,000 ಜನ ಈಗಾಗಲೇ ರ್ಯಾಪಿಂಗ್